ಎಲ್ರಿಗೂ ನಮಸ್ತೆ. ನನ್ನೆಲ್ಲ ಪ್ರೀತಿಯ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳು. ನಾನು ಅಫ್ಜಲ್ ಸರ್ ಸೇರಿ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ಇದು ನನಗೆ ಅವರು ಅವಕಾಶ ಕೊಟ್ಟಿರೋ ಸಿನಿಮಾದಲ್ಲಿ 4ನೇ ಚಿತ್ರ. ಒಂದು ರಾಗಿಣಿ ಮೇಡಮ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು. ಅದ್ರ ಜೊತೆ ಮೊಬೈಲ್ ರಾಜ, ಹೊಸತರ, ಇದು ನೆನಪುಗಳ ಮಾತು ಮಧುರ, ಆ 3 ಚಿತ್ರದಲ್ಲಿ ನಾನು ಸಂಗೀತ ಮಾಡಿದೆ. ಇದರದಲ್ಲಿ ಈ ಸಿನಿಮಾ ಮುಂಚೆನೇ ಶೂಟಿಂಗ್ ಆಗಿತ್ತು. ಆ ನಂತರದಲ್ಲಿ ನನಗೆ ಹಾಡುಗಳು ಮಾಡೋಕ್ಕೆ ಅವಕಾಶ ಬಂತು. ಹಾಗಾಗಿ ನಾನು ಚಿತ್ರದ ಚಿತ್ರೀಕರಣ ಯಾವ ಥರ ಇದೆ, ಅದರ ಆ ಟೈಮಿಂಗು, ಆ ಡ್ಯೂರೇಷನ್ಸ್ನೆಲ್ಲ ನೋಡಿಕೊಂಡು ನಾನು ಹಾಡುಗಳು ಮಾಡಿದ್ದೀನಿ. ಸೊ ಇದರಲ್ಲಿ ನನಗೆ ಭಾಳ ಮುಖ್ಯವಾದದ್ದು ಏನಂದರೆ ಅಫ್ಜಲ್ ಸರ್ ಅವರ ಗೆಳೆತನ ಮತ್ತು ಅವ್ರ ಜೊತೆಗೆ ಯಾವಾಗಲೂ ನಾನು ಚಿತ್ರಗಳನ್ನು ಮಾಡಬೇಕನ್ನೋ ಹಂಬಲ. ಅದಕ್ಕೋಸ್ಕರ ಇದು ಒಳ್ಳೆ ಥರದ ಹಾಡುಗಳು, ತುಂಬ ಮೆಲೋಡಿ ಇದೆ, ಸಾಹಿತ್ಯನೂ ಅದೇ ರೀತಿ ಇದೆ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇದ್ದು ಇಡೀ ನೆನಪುಗಳ ಮಾತು ಮಧುರ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ಚಿತ್ರಕ್ಕೆ ಹಾಂ ಸರ್, ವಿಡಿಯೋನು ಹಂಗೆ ಅಲ್ಲ, ವಿಡಿಯೋ ಮೂಡ್ ಹಂಗೆ ಇರ್ತದೆ ಸರ್. ವಿಡಿಯೋ ಆದ್ಮೇಲೆ ನಾನು ಆಡಿಯೋ ಮಾಡಿದ್ದು. ಹಾಂ ಸರ್, ಆಗಲೇ ಶೂಟ್ ಆದ್ಮೇಲೆ ನಾನು ಎಲ್ಲವನ್ನು ವಿಡಿಯೋಕ್ಕೆ ಹಾಡು ಮಾಡಿದ್ದು. ಹಾಗಾಗಿ ಹ್ಞೂ ಸರ್, ಅಲ್ಲೇ ಹೋಗ್ಬೇಕು ಸರ್ ನಿಮ್ಮ ಕ್ವಶನ್. ಸರ್, ಇದು ದಯವಿಟ್ಟು ಕ್ಷಮೆ ಇರಲಿ, ಇದು ಸೆಕ್ಸ್ ಫಿಲಮ್ ಅಲ್ಲ, ಇಟ್ಸ್ ಎ ವಲ್ಗರ್ ಫಿಲಮ್ ಅಲ್ಲ, ಇಟ್ಸ್ ಎ ರೊಮ್ಯಾಂಟಿಕ್ ಬಿಟ್. ನಾವು ಅರ್ಜುನ್ ರೆಡ್ಡಿ ನೋಡಿದೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಅನಿಮಲ್ ನೋಡಿದೀವಿ, ಕೋಟ್ಯಾಂತರ ರೂಪಾಯಿ ಆಚೆವರೆಗೆ ದುಡ್ಡು ಕೊಟ್ಟಿದ್ದೀವಿ. ನಮ್ಮ ಕಲಾವಿದರು ಅದು ಗೌರವವಾಗಿ ನಡೆಸ್ಕೊಂಡಿದ್ದೀವಿ. ಹೆಣ್ಮಕ್ಳು ಅವರು ಪ್ರತಿ ಸನ್ನಿವೇಶ ಅರಿತು ಪ್ರತಿಯೊಂದು ಒಪ್ಕೊಂಡು ಮಾಡಿದ್ದಾರೆ. ಸೊ ನನಗೆ ಅವ್ರಿಗೂ ಅಭ್ಯಂತರ ಇಲ್ಲ. ಮಾಡಿರೋ ಕಲಾವಿದರು ಇದೆ. ಒಂದು ಕಥೆಗಾರನಿಗೆ, ಒಬ್ಬ ಡೈರೆಕ್ಟರ್ಗೆ ಏನ್ ಬೇಕು ಅನ್ಸುತ್ತೆ ಅದು ಮಾಡಿಸಿದ್ದೀನಿ. ನಿಮ್ಗೆ ಸಿನಿಮಾ ನೋಡಿದಾಗ ಅನ್ಸುತ್ತೆ, ಅಯ್ಯೋ ನಾವ್ ಏನೇನೋ ಅನ್ಕೊಂಡಿದ್ವಲ್ಲ, ಇಷ್ಟೊಂದು ಬೋಲ್ಡ್. ಸರ್, ನಮ್ಮ ಅನಿಸಿಕೆ ಅಲ್ಲಿ ಅನಿಸಿಕೆ, ಬಟ್ ಏನು ಇರಲ್ಲ ಅಲ್ಲಿ. ಆತರ ಹೌದು, ನಾನು ಯೂತ್ಫುಲ್ಲಿ ಮಾಡ್ಲೇಬೇಕು ಸರ್. ಈಗ ಯಾರಿಗೆ ಮಾಡ್ಲಿ ಸಿನಿಮಾ? ನಾನು ಯಾರು ಬರ್ತಾ ಇಲ್ಲ. ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಹೇಗೆ ಹೇಳಿ ಸರ್? ಸಿನಿಮಾ ದೊಡ್ಡಾಗಿ ಕಳ್ಕೊಳಕ್ ಬನ್ನಿ ಅಂತ ನಾನು ಹೇಗೆ ಹೇಳಿ? ನನಗೆ ಅವ್ರ ಹಣಕ್ಕಿಂತ ಫ್ರೀಡಮ್ ಕೊಟ್ರು, ಸೊ ಮಾಡಿದ್ದೀನಿ. ಸಾರಿ, ಇಲ್ಲ, ಅವರು ಕ್ಲಿಯರಿಟಿ ಕೊಟ್ಟಿದ್ದು ಸಂತೋಷ. ಹಾಗೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ, ಸಹಕಾರ ಇರಲಿ. ಮತ್ತು 7 ರಾಜ್ ಸರ್ ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಸರ್. ಆಗಲಿ ಸರ್, ಈ ರೀತಿ ಸದಾ ನಮ್ಮನ್ನು ಬಳಸ್ಕೊಳ್ತಾ ಇರಿ ಅಂತ ಹೇಳಿ. ಥ್ಯಾಂಕ್ ಯು ಸರ್.